ಒಂದು ಭಾಷೆ ಎನ್ನುವಂಥದ್ದು ಕೇವಲ ಅಕ್ಷರ, ಪದಗಳು, ವಾಕ್ಯಗಳು ಅಷ್ಟೇ ಅಲ್ಲ. ಒಂದು ಭಾಷೆಯಲ್ಲಿ ಪೂರ್ಣವಾದ ಸಂಸ್ಕೃತಿನೇ ಅಡಗಿದೆ. ಒಂದು ಭಾಷೆಯಲ್ಲಿ ಆ ಪ್ರಾಂತದ, ಆ ಪ್ರದೇಶದ ಜೀವನದ ಪದ್ಧತಿ, ಜೀವನದ ಶೈಲಿ, ಆಹಾರ ಪದ್ಧತಿ, ಧಾರ್ಮಿಕ ಮೌಲ್ಯಗಳು, ಆಧ್ಯಾತ್ಮಿಕ ಚಿಂತನೆ, ಸಾಹಿತ್ಯ ಎಲ್ಲವೂ ಕೂಡ ಒಂದು ಭಾಷೆಯಲ್ಲಿ ಅಡಗಿದೆ. ಇವತ್ತಿನ ದಿನಗಳಲ್ಲಿ ಮಾತೃಭಾಷೆಗೆ ಸಿಗಬೇಕಾಗಿರುವಂತಹ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಪಟ್ಟಣಗಳಲ್ಲಿ ಸಣ್ಣ ಮಕ್ಕಳಿಗೆ ಕನ್ನಡನೇ ಮರ್ತು ಹೋಗಿದೆ, ಕನ್ನಡನೇ ಬರದೇ ಇರುವಂತಹ ಒಂದು ಪರಿಸ್ಥಿತಿ ಬರ್ತಾ ಇದೆ. ದೊಡ್ಡವರು ಮಾತೃಭಾಷೆಯನ್ನು ಮಕ್ಕಳಿಗೆ ಕಲಿಸ್ಕೊಡುವಂತಹ ಪ್ರಯತ್ನ ಮಾಡಬೇಕು. ಮನೆಗಳಲ್ಲಿ ಮಾತೃಭಾಷೆಯಲ್ಲಿ ಮಾತಾಡಿದಾಗ ಆ ಮನೆಯ ಸಂಸ್ಕೃತಿ ಮಕ್ಕಳಿಗೆ ಬರುತ್ತೆ. ಒಂದು ಭಾಷೆ ನಾವು ಕಲಿತಾ ಇದ್ದರೆ ಆ ಭಾಷೆಗೆ ಯಾವುದೂ ನಷ್ಟ ಇಲ್ಲ. ನಷ್ಟ ಇರುವಂಥದ್ದು ನಮಗೆ. ನೀವು ಇಟಲಿಗೆ ಹೋದರೆ ಯಾರೂ ಕೂಡ ನನಗೆ ಇಟಾಲಿಯನ್ ಬರಲ್ಲ ಅನ್ನುವಂಥದ್ದು ಯಾರೂ ಹೇಳಲ್ಲ. ಸ್ಪೇನ್ಗೆ ಹೋದರೆ ನನಗೆ ಸ್ಪ್ಯಾನಿಷ್ ಬರಲ್ಲ ಅನ್ನುವಂಥದ್ದು ಯಾರೂ ಹೇಳಲ್ಲ. ಆದರೆ ಇಲ್ಲಿ ಮಾತ್ರ ಕರ್ನಾಟಕದಲ್ಲೋ ಅಥವಾ ಭಾರತದ ಬೇರೆ ರಾಜ್ಯಗಳಲ್ಲಿ ಮಾತೃಭಾಷೆ ಬರಲ್ಲ ಅನ್ನುವಂಥದ್ದು ಯಾವುದೋ ಒಂದು ಫ್ಯಾಷನಬಲ್ ಆಗಿ ಹೇಳ್ಕೊಳ್ತಾರೆ. ಅದು ಬಹಳ ತಪ್ಪು. ಭಾಷೆಯನ್ನು ನಾವು ಬೆಳೆಸಬೇಕು, ಭಾಷೆಯನ್ನು ಉಳಿಸ್ಕೊಳ್ಬೇಕು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ತೆ. ಹಚ್ಚೇವು ಕನ್ನಡದ ದೀಪ, ಕರುಣಾದ ದೀಪ.